ಈಗ ಪ್ರಜ್ವಲ್ ರೇವಣ್ಣ ಲೈಂಗಿಕ ಹಗರಣದ ಕೇಸ್ನ ಬಗ್ಗೆ ವಿಡಿಯೋ ವೈರಲ್ ಆಗ್ತಿದ್ದಂತೆ ದೇವೇಗೌಡರ ಮನೆಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂದಿದ್ದಾರೆ. ಪ್ರಜ್ವಲ್ ವಿಡಿಯೋ ವೈರಲ್ ಆಗ್ತಿದ್ದಂತೆ ದೇವೇಗೌಡರ ಭೇಟಿಗೆ ಬಂದಿದ್ದಾರೆ ಎಚ್.ಡಿ. ರೇವಣ್ಣ. ಹಾಸನದಿಂದ ನೇರವಾಗಿ ಗೌಡರ ಮನೆಗೆ ರೇವಣ್ಣ ಬಂದಿದ್ದಾರೆ. ಹೈಕೋರ್ಟ್ನಲ್ಲಿ FIR ರದ್ದು ಕೋರಿ ಅರ್ಜಿ ಸಲ್ಲಿಸುವ ಬಗ್ಗೆ ಚಿಂತನೆ ನಡೀತಿದೆ ದೇವೇಗೌಡರ ಮನೆಯಲ್ಲಿ. ಕಾನೂನು ಹೋರಾಟದ ಬಗ್ಗೆ ಚರ್ಚೆ ಮಾಡೋದಕ್ಕೆ ವಕೀಲರ ಜೊತೆಗೆ ದೇವೇಗೌಡರ ಮನೆಗೆ ಎಚ್.ಡಿ. ರೇವಣ್ಣ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಭೂಪೇಂದ್ರ ರೆಡ್ಡಿ ಕೂಡ ಅವ್ರ ಮನೆಯಲ್ಲಿದ್ದಾರೆ ಎನ್ನುವ ಮಾಹಿತಿ ಇದೆ. ದೇವೇಗೌಡರ ನಿವಾಸಕ್ಕೆ ವಕೀಲರನ್ನ ಕರೆಸ್ಕೊಂಡು ಚರ್ಚೆ ಮಾಡಲಾಗ್ತಾ ಇದೆ. ಇಡೀ ಕೇಸ್ನಿಂದ ಪ್ರಜ್ವಲ್ ರೇವಣ್ಣನನ್ನ ಬಚಾವ್ ಮಾಡುವ ಪ್ರಯತ್ನವನ್ನ ಎಚ್.ಡಿ. ರೇವಣ್ಣ ಆರಂಭ ಮಾಡಿದ್ದಾರೆ. ಎಚ್.ಡಿ. ರೇವಣ್ಣ ವಿರುದ್ಧವೂ ಕೂಡ ಈ ಕೇಸ್ನಲ್ಲಿ FIR ಆಗಿದೆ. ಮೊದಲನೇ ಆರೋಪಿಯೇ ಎಚ್.ಡಿ. ರೇವಣ್ಣ. ಈಗ ಕಾನೂನು ಹೋರಾಟಕ್ಕೆ ಇಳಿಯುವ ಬಗ್ಗೆ ಚರ್ಚೆ ನಡೀತಾ ಇದೆ. ಪದ್ಮನಾಭನಗರದಲ್ಲಿರುವ ದೇವೇಗೌಡರ ಮನೆಗೆ ಎಚ್.ಡಿ. ರೇವಣ್ಣ ವಕೀಲರನ್ನ ಕರೆದುಕೊಂಡು ಬಂದಿದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರುವಂತಹ FIR ಅನ್ನ ರದ್ದು ಮಾಡಬೇಕು ಅಂತ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯಾಗುವಂತಹ ಸಾಧ್ಯತೆಗಳಿವೆ. ಎಚ್.ಡಿ. ರೇವಣ್ಣ ವಕೀಲರನ್ನ ಕರೆದುಕೊಂಡು ಬಂದು ದೇವೇಗೌಡರಿಗೆ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ ಈ ಕೇಸ್ನ ಬಗ್ಗೆ. ದೇವೇಗೌಡರು ಈ ಪ್ರಕರಣ ಬಯಲಿಗೆ ಬಂದ ನಂತರ ದೇವೇಗೌಡರಿಗೆ ಮುಜುಗರ ಆಗಿದೆ. ಈವರೆಗೂ ದೇವೇಗೌಡರು ಈ ಬಗ್ಗೆ ಮಾತನಾಡಿಲ್ಲ. ಈ ಸಂದರ್ಭದಲ್ಲಿ ರೇವಣ್ಣನವರು ದೇವೇಗೌಡರನ್ನ ಭೇಟಿಯಾಗಿ ಕಾನೂನು ಹೋರಾಟದ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ. ಈ ಕೇಸ್ನಿಂದ ಪ್ರಜ್ವಲ್ ರೇವಣ್ಣನನ್ನ ಕಾನೂನು ಪ್ರಕಾರವಾಗಿ ಉಳಿಸುವಂತಹ ಪ್ರಯತ್ನಕ್ಕೆ ಎಚ್.ಡಿ. ರೇವಣ್ಣ ಮುಂದಾಗಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.